ನೀನೇನ್ ಬಿಡಮ್ಮ ಫುಲ್ ಗ್ರೇಟ್ ಆಕ್ಟರ್ ಎಲ್ಲಿ ಸಿಗ್ತೀಯ ನಮ್ಗೆ ಆತರ ಏನಾದ್ರು ಹೆಂಗಿರತ್ತೆ ನಿಮ್ಗೆ ಆ ಒಂದು ಶೇಡಲ್ಲಿ ರೇಗಿಸುವಾಗ? ರೇಗಿಸ್ತಾರೆ, ನೀನ್ ಬಿಡಮ್ಮ ಬಿಸಿ 24 ಗಂಟೆ ಬಿಸಿ ಇರ್ತೀಯ, ಎಲ್ಲಿ ಸಿಗ್ತೀಯ ಅಂತ. ಬಟ್ ಅವ್ರು ಅರ್ಥ ಮಾಡ್ಕೊಳ್ಳೋ ಫ್ರೆಂಡ್ಸ್ ಅಪ್ಪ, ನಿಜ ನಂಗೆ ಸಿಕ್ಕಿರೋಲ್ಲ. ನಿಮ್ ಟೀಚರ್ಸ್ ಎಲ್ಲ ಎಷ್ಟು ಪ್ರೌಡ್ ಫೀಲು, ಎಲ್ಲಿಂದ ಪ್ರೌಡ್ ಫೀಲು ನಾನು ಕೇಳ್ಬೇಕು ಅಂದ್ರೆ ಹೈಯರ್ ಪ್ರೈಮರಿ ಇಂದಾನು ಕೇಳಬೇಕಾಗುತ್ತೆ. ಈಗ ಹೈಯರ್ ಪ್ರೈಮರಿ, ಹೈಸ್ಕೂಲು, PUC ಎಲ್ಲ ಕಡೆನೂ ಇದಿರಲ್ಲ. ಸೊ ನಿಮ್ ಟೀಚರ್ಸ್ ಇದರ ಫೋನ್ ಮಾಡೋದು ಎಪಿಸೋಡ್ಸ್ ನೋಡಿದಾಗ ಆತರ ಏನಾದ್ರು? ನನ್ನ ಹೈಸ್ಕೂಲು ನ್ಯಾಷನಲ್ ಹೈಸ್ಕೂಲ್ ಅಂತ ಕೋಣಂದೂರಲ್ಲಿ ಓದಿದ್ದು, ಅಲ್ಲಂತೂ ನಮ್ಮ ಟೀಚರ್ಸು ನಿಜ ನನಗೆ ಅಲ್ಲೇ ನನ್ನ ಸ್ಕೂಲ್ ಲೈಫ್ ಎಂಜಾಯ್ ಮಾಡಿದ್ದು. ಓಕೆ. ಸೊ ಅಲ್ಲಿ ಟೀಚರ್ಸ್ ಅಂತೂ ಎಷ್ಟು ಸಪೋರ್ಟಿವ್ ಇದ್ರಂದ್ರೆ ಎಲ್ರಿಗೂ ಖುಷಿ ನಾನು ಟಿವಿಲಿ ಆಕ್ಟ್ ಮಾಡ್ತಾ ಇದ್ದೀನಿ, ಟಿವಿಲಿ ಬರ್ತಾ ಇದ್ದೀನಿ ಅಂತ. ಅಲ್ಲಿ ಪ್ರಿನ್ಸಿಪಲಿಂದ ಹಿಡಿದು ನನ್ನ ಟೀಚರ್ಸ್ ತನಕ ಎಲ್ಲ ನಿಜ, ನನ್ನ ಪ್ರಿನ್ಸಿಪಲ್ ಟೀಚರ್ಸ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೈಸ್ಕೂಲಲ್ಲಿ ಎಲ್ಲ ಒಂಥರ ಹೇಗೆ ಅಂದರೆ ಇಲ್ಲೂ ಅಷ್ಟೇ, ಇಂಜಿನಿಯರಿಂಗಲ್ಲೂ ಅಷ್ಟೇ, ಇಲ್ಲಿ ನನ್ನ ಟೀಚರ್ಸ್ ಖುಷಿ ಪಡೋದು ಇಷ್ಟೇ, ಎರಡೂ ಮಾಡ್ತಿದ್ದೀಯಲ್ಲಮ್ಮ ಇಷ್ಟು ಚಿಕ್ಕ ವಯಸ್ಸಿಗೆ, ಖುಷಿ ಆಗತ್ತೆ ನೀನು ನೋಡಿ ಎರಡೂ ಮಾಡ್ತಿದ್ದೀಯಲ್ಲ ಅಂತ. ಸೊ ಆ ಸಪೋರ್ಟ್ ಒಂದು ಸಿಕ್ಬಿಟ್ರೆ ಏನಾದರೂ ಮಾಡ್ಬೋದು ಸ್ಟೂಡೆಂಟ್ ಆಗೋದು. ಬಟ್ ನಿಮ್ಮ ಟೀಚರ್ಸ್ ಎಲ್ಲ ಏನು ಹೇಳ್ತಾರೆ ನಿಮ್ಮ ಆಕ್ಟಿಂಗ್ ಬಗ್ಗೆ? ಏನಾದರೂ ಕ್ರೇಜಿ ಆಗಿರೋ ಮೂಮೆಂಟ್ ಏನಾದರೂ ನೆನಪಾಗುತ್ತಾ ಟೀಚರ್ಸ್ ಒಟ್ಟಿಗೆ? ನನಗೆ ಇವತ್ತು ಆ್ಯಕ್ಚುಲಿ ಕಾಲೇಜ್ಗೆ ಹೋದಾಗ ಹೇಳಿದ್ರು, ಅಯ್ಯೋ ನಿನ್ನು ಇಲ್ಲಿ ನೋಡಿದ್ರೆ ಇಷ್ಟು ಸುಸ್ತಾದಂಗೆ ಇದೆಯಾ, ಸೀರಿಯಲ್ ಎಲ್ಲ ಜೋರಾಗಿ ಮಾತಾಡ್ತೀಯಲ್ಲಮ್ಮ ಹೆಂಗೆ ಅಂತ ಹೇಳ್ಬೇಕಿತ್ತು. ಈಗ ಇನ್ನೊಬ್ರು ಬೇರೆ ಇಂಟರ್ವ್ಯೂ ಕರೆದಿದ್ದಾರೆ, ಅಲ್ಲೂ ಜೋಶ ಮಾತಾಡ್ಬೇಕು ಅಂತ. ನಾನು ಅದಕ್ಕೆ ಇಲ್ಲ ಮ್ಯಾಮ್, ಅಲ್ಲಿ ಕ್ಯಾಮ್ರಾ ಮುಂದೆ ಬಂದಾಗ ಏನು ಅನ್ಸಲ್ಲ, ಅಲ್ಲಿ ತನಕ ಸುಸ್ತಿರುತ್ತೆ ಅಂತ. ಅವ್ರು ಮ್ಯಾಮ್ ಅದೇನಿದ್ದು, ಇಲ್ಲಿ ನೋಡಿದ್ರೆ ಇಷ್ಟು ಡಲ್ಲಾಗಿ ನಿಂತಿದ್ಯಾ, ಸುಸ್ತಾಗಿ ನಿದ್ದೆ ಇಲ್ಲದೆ, ಅಲ್ಲಿ ಅಷ್ಟು ಚೆನ್ನಾಗಿ ಬ್ರೈಟಾಗಿ ಮಾಡ್ತೀಯಲ್ಲ, ಏನೂ ಸುಸ್ತಾ ಇಲ್ಲ ಅಂದಂಗೆ ಅಂತ. ಸೊ ಟೀಚರ್ಸ್ ಕೂಡ ನನ್ನ ಸ್ವಯಂವರ ಬಂಚಿದೆ ಅಲ್ಲ, ಎಲ್ಲ ನೋಡಿದ್ದಾರೆ, ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ತುಂಬ ಚೆನ್ನಾಗಿ ಮಾಡ್ತಿದ್ಯಾ, ಖುಷಿ ಆಗುತ್ತೆ, ಎಷ್ಟು ನ್ಯಾಚುರಲ್ ಆಗಿ ಮಾಡ್ತೀಯಾ ಅಂತ. ಎಸ್.